ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಫ್ಯಾಷನ್ ಫ್ರೂಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಸೊ ಇದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಆಯಿತು. ನಮಸ್ಕಾರ ಫ್ರೆಂಡ್ಸ್, ಆರು ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಿಮಗೆ ನಮ್ಮ ಫಾರ್ಮರ್ಸ್ನ ತೋರಿಸ್ತೇವೆ. ಇದರಲ್ಲಿ ನಾವು ಹತ್ತತ್ರ ಒಂದು 250 ವಿವಿಧ ಬಗೆಯ ಗಿಡಗಳನ್ನು ಹಾಕಿದ್ದೇವೆ. ಸೊ ಇವತ್ತು ನಿಮಗೆ ಪ್ಯಾಷನ್ ಫ್ರೂಟ್ ಅಂದರೆ ಕೃಷ್ಣ ಫಲ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಸ್ನೇಹಿತರೆ. ಸೊ ಹಾಗೆ ವಿವಿಧ ಗಿಡಗಳಿದೆ, ಅದರ ಸಂಪೂರ್ಣ ಮಾಹಿತಿ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೇವೆ. ಬನ್ನಿ ಪ್ಯಾಷನ್ ಫ್ರೂಟ್ ಗಿಡದ ಹತ್ರ ಹೋಗೋಣ. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವು ನಿಮಗೆ ಸ್ವಲ್ಪ ಗಿಡದ ಮಾಹಿತಿಯನ್ನು ಕೊಡ್ತೇವೆ. ನೋಡ್ಬೋದು ನೀವು, ಇಲ್ಲಿ ಸುಮಾರು ಗಿಡ ಇದೆ. ಇದು ಲಕ್ಷ್ಮಣ ಫಲ. ಇದು ಹತ್ತತ್ರ ಒಂದು 2 ವರ್ಷ ಆಯ್ತು ನೆಟ್ಟಿ. ಈಗ ಫಲ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಇದು ಮಾವಿನ ಗಿಡ. ಇದು ಮಲ್ಲಿಕ ಸ್ನೇಹಿತರೆ. ಇದು ಹಲಸಿನ ಗಿಡ, ಜಾಕ್ ಫ್ರೂಟ್. ಇದನ್ನು ಕೂಡ ಆಯಿತು, ಒಂದು 2 ವರ್ಷ ಆಯಿತು. ಈ ಸದ್ಯ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಫಲ. ಇದು ಮಾವಿನ ಗಿಡ ನೋಡಿ, ಇಲ್ಲಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಅಂಜೂರ. ಹಾಗೆ ತುಂಬ ವೆರೈಟಿ ಇದೆ. ಹತ್ತತ್ರ ಒಂದು 250ರಿಂದ 300 ಗಿಡ ಇದೆ, ವಿವಿಧ ಗಿಡ. ಇದು ಲೀಚಿ ಗಿಡ. ಇದಕ್ಕೆ ಹಣ್ಣು ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಜಾಕ್ ಫ್ರೂಟು ಸ್ವಲ್ಪ ಮತ್ತೊಂದು 2 ತಿಂಗಳಲ್ಲಿ ಆಗುತ್ತೆ ಹಣ್ಣು. ಇದರ ವಿಡಿಯೋ ಕೂಡ ನಾನು ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ. ಇದೇ ನಮ್ಮ ಪ್ಯಾಷನ್ ಫ್ರೂಟ್ ಕೃಷ್ಣ ಫಲ. ನೋಡ್ಬೋದು ನೀವು, ತುಂಬ ಒಂದು ಹತ್ತತ್ರ ಒಂದು 100-200 ತನಕ ಆಗಿದೆ ಹಣ್ಣು. ಕಾಯಿ ಬಿಟ್ಟಿದೆ ಇವಾಗ. ಹಣ್ಣು ಮತ್ತೊಂದು 5-6 ದಿನದಲ್ಲಿ ಹಣ್ಣು ಆಗುತ್ತೆ. ಇದು ನೋಡಿ, ಹೂವಾಗಿದೆ, ಇಲ್ಲಿ ಹೂ ಬಿಡ್ತಾ ಇದೆ. ಸೊ ನಾವು ಇದನ್ನು ಚಪ್ರ ಮಾಡಿಬಿಟ್ಟು ಚಪ್ರದಲ್ಲಿ ಅದನ್ನು ಬೆಳ್ಳಿನ ಬಿಟ್ಟಿದ್ದೇವೆ. ಸೊ ಇದು 2 ತಿಂಗಳಲ್ಲೇ ಎಷ್ಟು ದೊಡ್ಡ ಆಗಿದೆ ಗಿಡ. ಸೊ ಇದು ನಾವು ಬ್ರೌನ್ ಕಲರ್, ಇದು ಹಣ್ಣಾದ ನಂತರ ಬ್ರೌನ್ ಕಲರ್ ಆಗ್ತದೆ ಹಣ್ಣು. ನೋಡ್ಬೋದು ನೀವು, ಹಣ್ಣು ಆದ ನಂತರ ಈ ಥರ ಬ್ರೌನ್ ಕಲರ್ ಆಗುತ್ತೆ. ಸೊ ಇದರದ್ದು ತುಂಬ ಯೂಸ್ಫುಲ್ ಇದೆ ಈ ಹಣ್ಣಿಂದು ಆರೋಗ್ಯಕ್ಕೆ. ಚರ್ಮ ರೋಗ, ಹೃದಯ ರೋಗ, ಏನಾದರೂ ಕಜ್ಜಿ ಗಿಜ್ಜಿ ಇದ್ದರೆ ಅದು. ಇದರ ಹಣ್ಣಾದ ನಂತರದ ಸ್ಮೆಲ್ಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮಸ್ತಾಗಿ ಖುಷಿಯಾಗುತ್ತೆ. ಮತ್ತು ಸ್ಮೆಲ್ಲು ನಿಮಗೆ, ಇದು ನಿಮಗೆ ತುಂಬ ಕಲರೆಲ್ಲ ಆಗುತ್ತೆ. ಇದು ಎಲ್ಲೋ ಆಗುತ್ತೆ, ಬ್ರೌನು. ನಾವಿರುವ ಹಾಕಿದ್ದು ಬ್ರೌನು. ನಾವು ಮುಂದಿನ ದಿನಗಳು ಎಲ್ಲೋ ಕಲರು ಹಾಕ್ತಾ ಇದ್ದೇವೆ. ಚಪ್ರವನ್ನು ರೆಡಿ ಮಾಡ್ತಾ ಇದ್ದೇವೆ ಈ ಸೈಟಲ್ಲಿ. ನೋಡ್ಬೋದು ನೀವು, ಹತ್ತತ್ರ ಎಷ್ಟು ಬೀಜ ಇದೆ. ಇದನ್ನು ಹಾಗೂ ತಿನ್ಬೋದು ನೀವು, ಡೈರೆಕ್ಟ್ ಇಲ್ಲ ಜ್ಯೂಸ್ ಮಾಡಿ ಕೂಡ ತಿನ್ಬೋದು ನೀವು. ಕಾಣ್ತಿದೆಯಾ ಬೀಜ? ತುಂಬ ರುಚಿಯಾಗಿರುತ್ತೆ. ಇದರ ಸಿಪ್ಪೆ ಸ್ವಲ್ಪ ಹುಳಿ, ಬಟ್ ಒಳಗಿಂದ ಬೀಜ ಹಣ್ಣು ಭಾಳ ರುಚಿಯಾಗಿರ್ತದೆ. ಮತ್ತು ಇದರ ಪರಿಮಳ ಕೂಡ ಸೂಪರ್. ನೋಡಿ.